ಕರೋತಿ ಬಾಂಧವರೇ, ತಾವೆಲ್ಲರೂ ಕೂಡ ಇವತ್ತು ಬಜೆಟ್ ನಲ್ಲಿ ನಮ್ಮ ವಿಷಯ ಕುರಿತು ಮಂಡನೆ ಆಗುತ್ತೆ ಅನ್ನೋಂತ ಮಾತನ್ನ ಬಹಳಷ್ಟು ಜನ ಕುತೂಹಲದಿಂದ ನೀವು ಕಾಯ್ತಾ ಇದ್ದೀರಿ. ಆದ್ಮೇಲೆ ತಮಗೆ ಮತ್ತೊಮ್ಮೆ ನಾನು ತಿಳಿಪಡಿಸೋದೇನೆಂದ್ರೆ, ನಿನ್ನೆ ದಿವಸ ಮಾನ್ಯ ಉನ್ನತ ಶಿಕ್ಷಣ ಸಚಿವರು, ಮಾನ್ಯ ಆಯುಕ್ತರು ಮತ್ತು ಎಲ್ಲ ಉನ್ನತ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೊಂದಿಗೆ ಸುದೀರ್ಘವಾಗಿ 45 ನಿಮಿಷಗಳವರೆಗೆ ನಮ್ಮ ಅತಿಥಿ ಉಪನ್ಯಾಸಕರ ಪ್ರಮುಖರೊಂದಿಗೆ ಸಭೆ ನಡೆಸಿ, ನೀವು ಇನ್ನೂ ಒಂದೂವರೆ ತಿಂಗಳವರೆಗೆ ಅಥವಾ 2 ತಿಂಗಳವರೆಗೆ ನೆಕ್ಸ್ಟ್ ಅಕಾಡೆಮಿಕ್ ವರೆಗೆ ಅಂದ್ರೆ 1.5 ತಿಂಗಳ 2 ತಿಂಗಳ ಅಲ್ಲಿವರೆಗೆ ಬರ್ತಾ ಇಲ್ಲ, ವೇಟ್ ಮಾಡಬೇಕು. ನಿಮಗೆ ಒಂದು ಒಳ್ಳೆಯದಾಗುತ್ತೆ. ಸ್ವಲ್ಪ ತಾಂತ್ರಿಕ ಕಾರಣಗಳಿಂದ ನಮಗೆ ಘೋಷಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಸ್ವಲ್ಪ ಇನ್ನೊಂದು ಈ ಒಂದು ಅಕಾಡೆಮಿ ಆಗುವವರೆಗೆ ವೇಟ್ ಮಾಡಕ್ಕೆ ಹೇಳಿ ಅಂತ ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ತಾವು ಯಾರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಮತ್ತೆ ಮುಂದಿನ ವಾರ ನಮ್ಮನ್ನ ಪ್ರಮುಖರನ್ನ ಸಭೆಗೆ ಕರೆದಿದ್ದಾರೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರು. ಸ್ವತಃ ಉನ್ನತ ಶಿಕ್ಷಣ ಸಚಿವರೇ ಒಂದು ಹೇಳಿಕೆಯನ್ನು ಕೊಡ್ತಾರೆ. ತಾವ್ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ, ಆದಷ್ಟು ಏನು ಈ ಸಮಸ್ಯೆಗಳ ಪರಿಹಾರ ಮಾಡಬೇಕಾದ್ರೆ ಕೆಲವೊಂದು ತಾಂತ್ರಿಕ ದೋಷಗಳು ಇರುವುದರಿಂದ ನಮಗೆ ಅದನ್ನು ಘೋಷಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮುಂದಿನ ಕೂಡ ನಮಗೆ ಘೋಷಣೆ ಮಾಡಿದ್ರೆ ನಮ್ಗೆ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಮಾನ್ಯ ಸಚಿವರು, ನಿನ್ನೆ ಆಯುಕ್ತರು ಬಹಳ ಸುದೀರ್ಘವಾಗಿ ನಮ್ಮ ಜೊತೆಗೆ 45 ನಿಮಿಷಗಳವರೆಗೆ ಚರ್ಚೆ ನಡೆಸಿದ್ದು. ತಾವೆಲ್ಲರೂ ಕೂಡ ಬಹಳ ಕುತೂಹಲದಿಂದಿರಿ ಮತ್ತು ಬಹಳ ಕಷ್ಟದಲ್ಲಿದ್ದೀರಿ ಅಂತ ನಾನು ಕೂಡ ನಿಮ್ಮ ಕಷ್ಟಗಳನ್ನ ಅವರ ಜೊತೆಗೆ ನಾನು ಮನವರಿಕೆ ಮಾಡಿದ್ದೇನೆ. ಜೊತೆಗೆ ನಾವು ಹೋರಾಟದ್ದು ಕೂಡ ನಾನು ಒಂದು ಪತ್ರಿಕಾಗೋಷ್ಠಿ ನಡೆಸಿದ ಸಂದರ್ಭದಲ್ಲಿ ಅವರು ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಹಾಗೆ ನಾನು ಕೂಡ ಹೇಳಿದ್ದೇನೆ, ಸರ್ ಬಹಳಷ್ಟು ಜನ ನಮ್ಮನ್ನ ದೂರವಾಣಿ ಮೂಲಕ ಅವ್ರ ಕಷ್ಟಗಳನ್ನ ಹಂಚ್ಕೊಳ್ತಾ ಇದ್ದಾರೆ ಅಂತ ಹೇಳಿದಾಗ ನನಗೂ ಕೂಡ ಅದು ಅರಿವಿದೆ. ಆದಷ್ಟು ಬೇಗ ನಿಮಗೆ ಒಂದು ಒಳ್ಳೆಯದನ್ನ ಮಾಡ್ತೀವಿ, ಅಲ್ಲಿವರೆಗೆ ಕಾಯಿರಿ ಅಂತ ಹೇಳಿ ಕಾನೂನು ಸಚಿವರು ಕೂಡ ನಮಗೆ ಸಲಹೆ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಮನ್ನ ಘೋಷಣೆ ಮಾಡಿದ್ರೆ ಮುಂದೆ ನಿಮಗೆ ತಾಂತ್ರಿಕವಾಗಿ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ನಮಗೆ ಸ್ವಲ್ಪ ಇನ್ನೂ ಒಂದೂವರೆ ತಿಂಗಳ ವೇಟ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತೆ ಮುಂದಿನ ವಾರ ನಮಗೆ ಸಭೆ ಕರೆದಿದ್ದಾರೆ. ಅಲ್ಲಿವರೆಗೂ ಕೂಡ ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇಷ್ಟು ದಿನ ತಡೆದಿದ್ದೇವಂತೆ, ಇನ್ನು ಸ್ವಲ್ಪ ದಿನ ವೇಟ್ ಮಾಡಿ ಅಂತ ಈ ಮೂಲಕ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಕೇವಲ ತಪ್ಪು ಸಂದೇಶಗಳನ್ನು ಬಿಡ್ತಿರ್ತಾರೆ ಸಹಜವಾಗಿ ನಮ್ಮ ಸ್ನೇಹಿತರು. ಯಾಕಂದ್ರೆ ಅವ್ರಿಗೆ ಒಂದೊಂದು ಸಂದೇಶ ಕಳಿಸುವಾಗ ಒಂದೊಂದು ಕಡೆ ಖುಷಿಯನ್ನು ಪಡ್ತಕ್ಕಂಥ ಕೆಲಸ, ಕೆಲವೊಂದು ಗೊಂದಲಕ್ಕೇನು ಮಾಡ್ತಕ್ಕಂಥ ಸಂದೇಶಗಳು ಕಳಿಸ್ತಿರ್ತಾರೆ. ಅಂತ ಸಂದೇಶಗಳಿಗೆ ಯಾರು ಕೂಡ ಕಿವಿಗೊಡಬೇಡಿ. ಕೊನೆಯದಾಗಿ ನಾನು ಹೇಳಿಬಿಟ್ಟಿದ್ದೇನೆ, ನಿನ್ನ ಸಭೆಯಲ್ಲಿ ಕೂಡ ನಾನು ಹೇಳಿದ್ದೇನೆ, ನಮ್ಮ ಮೊಬೈಲ್ ಅನ್ನು ತೆಗೆದಿಟ್ಟು ನಮ್ಮ ಸಭೆಯನ್ನು ಮಾಡಿದ್ದಾರೆ. ನಮಗೂ ಕೂಡ ಗೊತ್ತಿರಲಿ. ಬಹಳ ಸುದೀರ್ಘವಾಗಿ ಚರ್ಚೆ ಮಾಡಿ ಎಲ್ಲ ಒಂದು ಉನ್ನತ ಶಿಕ್ಷಣ ಸಚಿವರು ನಮ್ಮ ಬಗ್ಗೆ ಬಹಳ ಕಳಕಳಿ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಮತ್ತೆ ಮುಂದಿನ ವಾರ ಅಂದ್ರೆ ಇನ್ನೊಂದು 3-4 ದಿನದಲ್ಲಿ ನಮ್ಮನ್ನ ಸಭೆಯನ್ನು ಕರೀತಾ ಇದ್ದಾರೆ. ಆ ಸಭೆಯಲ್ಲಿ ಅವ್ರ ಕಡೆಯಿಂದನೇ ಒಂದು ಸಂದೇಶ ಕಳಿಸ್ಬಿಡಿ ಸರ್, ಅಂದ್ರೆ ಎಲ್ಲರೂ ಕೂಡ ಒಂದು ಸಮಾಧಾನ ಇರ್ತಾರೆ ಅಂತ ಹೇಳಿದ್ದೇವೆ. ಆ ನಿಟ್ಟಿನಲ್ಲಿ ನೆಕ್ಸ್ಟ್ ಅಕಾಡೆಮಿಕ್ಗೆ ಅಂದ್ರೆ ಇನ್ನು 1-1.5-2 ತಿಂಗಳಿಗೆ ನಮ್ಗೆ ಒಂದು ಒಳ್ಳೆಯದನ್ನ ಆಗ್ತದೆ ಅನ್ನುವಂತ ಮಾತನ್ನು ಈ ಮೂಲಕ ತಮಗೆ ತಿಳಿಪಡಿಸ್ತಾ, ತಾವ್ ಯಾರು ಕೂಡ ಗೊಂದಲಕ್ಕೀಡಾಗಬೇಡಿ, ಧೈರ್ಯವಾಗಿರಿ ಅಂತ ಈ ಮೂಲಕ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಂಡು, ಒಂದು ವೇಳೆ ಆ ಅಕಾಡೆಮಿಕ್ ಕೂಡ ಆಗದೆ ಇದ್ರೆ ನಾನು ಈಗಾಗಲೇ ಹೇಳಿದಾಗೆ ಸಿದ್ಧಗಂಗಾ ಶ್ರೀ ಮಠದಿಂದ ಪಾದಯಾತ್ರೆಗೆ ಸಿದ್ಧರಾಗ್ತೇವೆ ಅನ್ನುವಂತ ಮಾತನ್ನು ಕೂಡ ನಿನ್ನೆ ಸಭೆಯಲ್ಲಿ ಕೂಡ ಇದು ಚರ್ಚೆ ಆಗಿದೆ. ದಯವಿಟ್ಟು ಎಲ್ಲರೂ ಕೂಡ ಶಾಂತವಾಗಿರ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಂಡು, ಯಾರು ಕೂಡ ಗೊಂದಲಕ್ಕೆ ಈಡಾಗಬಾರ್ದು ಅಂತೇಳಿ ನಾಳೆ ಸಭೆಯಲ್ಲಿ ಏನ್ ಚರ್ಚೆ ಆಗುತ್ತೋ ತಿಳ್ಕೊಂಡು ಮತ್ತೆ ನಿಮ್ಗೆ ತಿಳಿಪಡಿಸ್ತೇನೆ. ಒಟ್ಟಾರೆಯಾಗಿ ಒಂದು ಸತ್ಯ, ಒಂದು ನಮ್ಮ ಅದು ಕ್ವಾಲಿಫೈಡ್ ಇರಲಿ ನಾನ್ ಕ್ವಾಲಿಫೈಡ್ ಇರಲಿ ಎಲ್ರಿಗೊಂದು ಒಳ್ಳೇದಾಗೇ ಆಗುತ್ತೆ ಅನ್ನುವಂತ ಒಂದು ಖಂಡಿತ 100ಕ್ಕೆ 100ರಷ್ಟು ನಮಗೆ ನಮ್ಮ ಜೊತೆಗೆ ಬಂದಂತ ಅನೇಕ ಸ್ನೇಹಿತರು ಕೂಡ ಇದ್ದಾರೆ. ಅವರ ಮಾತುಗಳನ್ನ ಕೇಳಿದ್ದಾರೆ. ಹಾಗಾಗಿ ದಯವಿಟ್ಟು ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ ಅಂತ ಈ ಮೂಲಕ ಮತ್ತೊಮ್ಮೆ ತಮಗೆ ತಿಳಿಪಡಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಭುವನೇಶ್ವರಿ. ಕರೋತಿ ಬಾಂಧವರೇ, ತಾವೆಲ್ಲರೂ ಕೂಡ ಇವತ್ತು ಬಜೆಟ್ ನಲ್ಲಿ ನಮ್ಮ ವಿಷಯ ಕುರಿತು ಮಂಡನೆ ಆಗುತ್ತೆ ಅನ್ನೋಂತ ಮಾತನ್ನ ಬಹಳಷ್ಟು ಜನ ಕುತೂಹಲದಿಂದ ನೀವು ಕಾಯ್ತಾ ಇದ್ದೀರಿ. ಆದ್ಮೇಲೆ ತಮಗೆ ಮತ್ತೊಮ್ಮೆ ನಾನು ತಿಳಿಪಡಿಸೋದೇನೆಂದ್ರೆ, ನಿನ್ನೆ ದಿವಸ ಮಾನ್ಯ ಉನ್ನತ ಶಿಕ್ಷಣ ಸಚಿವರು, ಮಾನ್ಯ ಆಯುಕ್ತರು ಮತ್ತು ಎಲ್ಲ ಉನ್ನತ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೊಂದಿಗೆ ಸುದೀರ್ಘವಾಗಿ 45 ನಿಮಿಷಗಳವರೆಗೆ ನಮ್ಮ ಅತಿಥಿ ಉಪನ್ಯಾಸಕರ ಪ್ರಮುಖರೊಂದಿಗೆ ಸಭೆ ನಡೆಸಿ, ನೀವು ಇನ್ನೂ ಒಂದೂವರೆ ತಿಂಗಳವರೆಗೆ ಅಥವಾ 2 ತಿಂಗಳವರೆಗೆ ನೆಕ್ಸ್ಟ್ ಅಕಾಡೆಮಿಕ್ ವರೆಗೆ ಅಂದ್ರೆ 1.5 ತಿಂಗಳ 2 ತಿಂಗಳ ಅಲ್ಲಿವರೆಗೆ ಬರ್ತಾ ಇಲ್ಲ, ವೇಟ್ ಮಾಡಬೇಕು. ನಿಮಗೆ ಒಂದು ಒಳ್ಳೆಯದಾಗುತ್ತೆ. ಸ್ವಲ್ಪ ತಾಂತ್ರಿಕ ಕಾರಣಗಳಿಂದ ನಮಗೆ ಘೋಷಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಸ್ವಲ್ಪ ಇನ್ನೊಂದು ಈ ಒಂದು ಅಕಾಡೆಮಿ ಆಗುವವರೆಗೆ ವೇಟ್ ಮಾಡಕ್ಕೆ ಹೇಳಿ ಅಂತ ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ತಾವು ಯಾರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಮತ್ತೆ ಮುಂದಿನ ವಾರ ನಮ್ಮನ್ನ ಪ್ರಮುಖರನ್ನ ಸಭೆಗೆ ಕರೆದಿದ್ದಾರೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರು. ಸ್ವತಃ ಉನ್ನತ ಶಿಕ್ಷಣ ಸಚಿವರೇ ಒಂದು ಹೇಳಿಕೆಯನ್ನು ಕೊಡ್ತಾರೆ. ತಾವ್ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ತಮಗೆಲ್ಲ ಗೊತ್ತಿದೆ, ಆದಷ್ಟು ಏನು ಈ ಸಮಸ್ಯೆಗಳ ಪರಿಹಾರ ಮಾಡಬೇಕಾದ್ರೆ ಕೆಲವೊಂದು ತಾಂತ್ರಿಕ ದೋಷಗಳು ಇರುವುದರಿಂದ ನಮಗೆ
ಅದನ್ನು ಘೋಷಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮುಂದಿನ ಕೂಡ ನಮಗೆ ಘೋಷಣೆ ಮಾಡಿದ್ರೆ ನಮ್ಗೆ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಮಾನ್ಯ ಸಚಿವರು ನಿನ್ನೆ ಆಯುಕ್ತರು ಬಹಳ ಸುದೀರ್ಘವಾಗಿ ನಮ್ಮ ಜೊತೆಗೆ 45 ನಿಮಿಷಗಳವರೆಗೆ ಚರ್ಚೆ ನಡೆಸಿದ್ದು ತಾವೆಲ್ಲರೂ ಕೂಡ ಬಹಳ ಕುತೂಹಲದಿಂದಿರಿ ಮತ್ತು ಬಹಳ ಕಷ್ಟದಲ್ಲಿದ್ದೀರಿ ಅಂತ ನಾನು ಕೂಡ ನಿಮ್ಮ ಕಷ್ಟಗಳನ್ನ ಅವರ ಜೊತೆಗೆ ನಾನು ಮನವರಿಕೆ ಮಾಡಿದ್ದೇನೆ. ಜೊತೆಗೆ ನಾವು ಹೋರಾಟದ್ದು ಕೂಡ ನಾನು ಒಂದು ಪತ್ರಿಕಾಗೋಷ್ಠಿ ನಡೆಸಿದ ಸಂದರ್ಭದಲ್ಲಿ ಅವರು ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಹಾಗೆ ನಾನು ಕೂಡ ಹೇಳಿದ್ದೇನೆ, ಸರ್ ಬಹಳಷ್ಟು ಜನ ನಮ್ಮನ್ನ ದೂರವಾಣಿ ಮೂಲಕ ಅವ್ರ ಕಷ್ಟಗಳನ್ನು ಹಂಚ್ಕೊಳ್ತಾ ಇದ್ದಾರೆ ಅಂತ ಹೇಳಿದಾಗ ನನಗೂ ಕೂಡ ಅದು ಅರಿವಿದೆ. ಆದಷ್ಟು ಬೇಗ ನಿಮಗೆ ಒಂದು ಒಳ್ಳೆಯದನ್ನ ಮಾಡ್ತೀವಿ, ಅಲ್ಲಿವರೆಗೆ ಕಾಯಿರಿ ಅಂತ ಹೇಳಿ ಕಾನೂನು ಸಚಿವರು ಕೂಡ ನಮಗೆ ಸಲಹೆ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಮನ್ನ ಘೋಷಣೆ ಮಾಡಿದ್ರೆ ಮುಂದೆ ನಿಮಗೆ ತಾಂತ್ರಿಕವಾಗಿ ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ನಮಗೆ ಸ್ವಲ್ಪ ಇನ್ನೂ ಒಂದೂವರೆ ತಿಂಗಳ ವೇಟ್ ಮಾಡಿ ಅಂತ ಹೇಳಿದರೆ ಮತ್ತೆ ಮುಂದಿನ ವಾರ ನಮಗೆ ಸಭೆ ಕರೆದರೆ ಅಲ್ಲಿವರೆಗೂ ಕೂಡ ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇಷ್ಟು ದಿನ ತಡೆದಿದ್ದೇವಂತೆ, ಇನ್ನು ಸ್ವಲ್ಪ ದಿನ ವೇಟ್ ಮಾಡಿ ಅಂತ ಈ ಮೂಲಕ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಕೇವಲ ತಪ್ಪು ಸಂದೇಶಗಳನ್ನು ಬಿಡ್ತಿರ್ತಾರೆ ಸಹಜವಾಗಿ ನಮ್ಮ ಸ್ನೇಹಿತರು. ಯಾಕಂದ್ರೆ ಅವ್ರಿಗೆ ಒಂದೊಂದು ಸಂದೇಶ ಕಳಿಸುವಾಗ ಒಂದೊಂದು ಕಡೆ ಖುಷಿಯನ್ನು ಪಡ್ತಕ್ಕಂಥ ಕೆಲಸ ಇರ್ತದೆ, ಕೆಲವೊಂದು ಗೊಂದಲಕ್ಕೆ ಮಾಡ್ತಕ್ಕಂಥ ಸಂದೇಶಗಳು ಕಳಿಸ್ತಿರ್ತಾರೆ. ಅಂತ ಸಂದೇಶಗಳಿಗೆ ಯಾರು ಕೂಡ ಕಿವಿಗೊಡಬೇಡಿ. ಕೊನೆಯದಾಗಿ ನಾನು ಹೇಳಿಬಿಟ್ಟಿದ್ದೇನೆ, ನಿನ್ನ ಸಭೆಯಲ್ಲಿ ಕೂಡ ನಾನು ಹೇಳಿದ್ದೇನೆ, ನಮ್ಮ ಮೊಬೈಲ್ ಅನ್ನು ತೆಗೆದಿಟ್ಟು ನಮ್ಮ ಸಭೆಯನ್ನು ಮಾಡಿದ್ದಾರೆ. ನಮಗೂ ಕೂಡ ಗೊತ್ತಿರಲಿ, ಬಹಳ ಸುದೀರ್ಘವಾಗಿ ಚರ್ಚೆ ಮಾಡಿ ಎಲ್ಲ ಒಂದು ಉನ್ನತ ಶಿಕ್ಷಣ ಸಚಿವರು ನಮ್ಮ ಬಗ್ಗೆ ಬಹಳ ಕಳಕಳಿ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಮತ್ತೆ ಮುಂದಿನ ವಾರ ಅಂದ್ರೆ ಇನ್ನೊಂದು 3-4 ದಿನದಲ್ಲಿ ನಮ್ಮನ್ನ ಸಭೆಯನ್ನು ಕರೀತಾ ಇದ್ದಾರೆ. ಆ ಸಭೆಯಲ್ಲಿ ಅವ್ರ ಕಡೆಯಿಂದನೇ ಒಂದು ಸಂದೇಶ ಕಳಿಸ್ಬಿಡಿ ಸರ್, ಅಂದ್ರೆ ಎಲ್ಲರೂ ಕೂಡ ಒಂದು ಸಮಾಧಾನ ಇರ್ತಾರೆ ಅಂತ ಹೇಳಿದ್ದೇವೆ. ಆ ನಿಟ್ಟಿನಲ್ಲಿ ನೆಕ್ಸ್ಟ್ ಅಕಾಡೆಮಿಕ್ಗೆ ಅಂದ್ರೆ ಇನ್ನು 1-1.5-2 ತಿಂಗಳಿಗೆ ನಮ್ಗೆ ಒಂದು ಒಳ್ಳೆಯದನ್ನ ಆಗ್ತದೆ ಅನ್ನುವಂತ ಮಾತನ್ನು ಈ ಮೂಲಕ ತಮಗೆ ತಿಳಿಪಡಿಸ್ತಾ, ತಾವ್ ಯಾರು ಕೂಡ ಗೊಂದಲಕ್ಕೀಡಾಗಬೇಡಿ, ಧೈರ್ಯವಾಗಿರಿ ಅಂತ ಈ ಮೂಲಕ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಂಡು, ಒಂದು ವೇಳೆ ಆ ಅಕಾಡೆಮಿಕ್ ಕೂಡ ಆಗದೆ ಇದ್ರೆ ನಾನು ಈಗಾಗಲೇ ಹೇಳಿದಾಗೆ ಸಿದ್ಧಗಂಗಾ ಶ್ರೀ ಮಠದಿಂದ ಪಾದಯಾತ್ರೆಗೆ ಸಿದ್ಧರಾಗ್ತೇವೆ ಅನ್ನುವಂತ ಮಾತನ್ನು ಕೂಡ ನಿನ್ನೆ ಸಭೆಯಲ್ಲಿ ಕೂಡ ಇದು ಚರ್ಚೆ ಆಗಿದೆ. ದಯವಿಟ್ಟು ಎಲ್ಲರೂ ಕೂಡ ಶಾಂತವಾಗಿರ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಂಡು, ಯಾರು ಕೂಡ ಗೊಂದಲಕ್ಕೆ ಈಡಾಗಬಾರ್ದು ಅಂತೇಳಿ ನಾಳೆ ಸಭೆಯಲ್ಲಿ ಏನ್ ಚರ್ಚೆ ಆಗುತ್ತೋ ತಿಳ್ಕೊಂಡು ಮತ್ತೆ ನಿಮ್ಗೆ ತಿಳಿಪಡಿಸ್ತೇನೆ. ಒಟ್ಟಾರೆಯಾಗಿ ಒಂದು ಸತ್ಯ, ಒಂದು ನಮ್ಮ ಅದು ಕ್ವಾಲಿಫೈಡ್ ಇರಲಿ ನಾನ್ ಕ್ವಾಲಿಫೈಡ್ ಇರಲಿ ಎಲ್ರಿಗೊಂದು ಒಳ್ಳೇದಾಗೇ ಆಗುತ್ತೆ ಅನ್ನುವಂತ ಒಂದು ಖಂಡಿತ 100ಕ್ಕೆ 100ರಷ್ಟು ನಮಗೆ ನಮ್ಮ ಜೊತೆಗೆ ಬಂದಂತ ಅನೇಕ ಸ್ನೇಹಿತರು ಕೂಡ ಇದ್ದಾರೆ, ಅವರ ಮಾತುಗಳನ್ನ ಕೇಳಿದ್ದಾರೆ. ಹಾಗಾಗಿ ದಯವಿಟ್ಟು ಯಾರು ಕೂಡ ಭಯ ಪಡುವಂತ ಅವಶ್ಯಕತೆ ಇಲ್ಲ ಅಂತ ಈ ಮೂಲಕ ಮತ್ತೊಮ್ಮೆ ತಮಗೆ ತಿಳಿಪಡಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಭುವನೇಶ್ವರಿ.